ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಒಂದು ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೇಡಮ್ ಅವರು ಬೆಳಗ್ಗೆನೆ ಫೋನ್ ಕುತ್ಕೊಂಡವ್ರೆ. ಟಿ ವಿ ಹಾಕ್ಕೊಟ್ಟಿದ್ವಿ, ಬೇಡವಂತೆ, ಫೋನ್ ಬೇಕಂತೆ. ಅದರಿಂದ ಸ್ವಲ್ಪ ಫೋನ್ ಕೊಟ್ಟಿದ್ದೀವಿ ನನ್ನ ಕೈಗೆ. ಇವತ್ತು ಅಷ್ಟೇ ಸ್ಯಾಟರ್ಡೆ ಥರ ದಿನ ತಿಂದು ತುಂಬ ದಿನ ಆಗೋಯ್ತು. ಅದಕ್ಕೆ ರಕ್ಷಿತ್ಗೆ ಸೊಪ್ಪು ತಗೋಬಾರು ಅಂತ ಹೇಳ್ತಾ ಇದ್ದೀನಿ. ಸೊ ಹೋಗಿ ತಗೊಬರ್ತಾರೆ, ನೋಡಬೇಕು. ಮಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬೇಗ ಆಫೀಸ್ ಕೊಟ್ಟು ಟುಡೇ ನೋ ಸ್ಪೆಷಲ್ ಬ್ರೇಕ್ಫಾಸ್ಟ್ ಲಂಚ್ ಆ ಥರ ಎಲ್ಲ ಏನಿಲ್ಲ. ಸೊ ಹೋಗಿ ಸ್ಯಾಟರ್ಡೆ ಫೀಲ್ ಕೊಡ್ತಾ ಇದೆ. ಸೊಪ್ಪು ಮಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ, ಹೇಗೆ ಹೋಗ್ತಾ ಅಂತ ತೋರಿಸ್ತೀನಿ. ಅಪರೂಪಕ್ಕೆ ಒಂದ್ಸರಿ ಈ ಥರ ಒಂದು ಬಟರ್ಫ್ಲೈ ಇಲ್ಲ ಶಾಪಿಗೆ ಬಂದುಬಿಡುತ್ತೆ, ಇಲ್ಲ ಮನೆ ಒಳಗಡೆ ಬಂದುಬಿಡುತ್ತೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಒಂದು ಬಟರ್ಫ್ಲೈ ಬಂದುಬಿಟ್ಟಿದೆ. ನಮ್ಮ ಖುಷಿಮಾಗೆ ಬಟರ್ಫ್ಲೈ ಅಂದರೆ ತುಂಬಾ ಇಷ್ಟ ಆಯಿತಾ. ಸೊ ಇದು ಹಂಗೆ ಹಾರಾಡ್ತಾ ಇತ್ತಾ, ನಮ್ಮ ಪರಿ ಅದನ್ನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾವಳೆ. ಅವಳನ್ನ ಹೊರಗಡೆ ಹಾಕ್ಬಿಟ್ಟವ್ರೆ. ಏನೋ ಗೊತ್ತಿಲ್ಲ, ಏನು ಮಾಡ್ತಾಯಿದ್ರು ಕೆಲಸ ಗೊತ್ತಿಲ್ಲ, ಹೊರಗಡೆ ಹಾಕ್ಬಿಟ್ಟಿದ್ರು ಇವತ್ತು. ಸೊ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದೆ. ರಕ್ಷಿತ್ತು ಖುಷಿಮನ ಆಟ ಆಡಿಸ್ಕೊಂಡು ಹಂಗೆ ಆ ಬಟರ್ಫ್ಲೈನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಾನು ಹೇಳ್ತಿದ್ದೆ, ರಶೀದ್ ಬೇಡ, ರಶೀದ್ ಬಿಟ್ಬಿಡು ಸುಮ್ಮನೆ, ಅದಕ್ಕೆ ಹಿಂಸೆ ಕೊಡಬೇಡ್ರಿ ಅಂತ ಹೇಳಿ. ಅವ್ನಿಗೇನಂದರೆ ಆ ಥರ ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಖುಷಿಗೆ ಬೇಕು ಅಂತ ಅಂದರೆ ಒಂದು ಯಾವುದ್ರಲ್ಲಾದ್ರೂ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತಾನೆ. ಬೇಕು ಅಂತ ಅಂದಾಗ ಅವಳಿಗೆ ಆಟ ಆಡಿಸೋದು ಆ ಥರ. ಇನ್ನು ಪರಿಗೆ ನಾನು ಆವಾಗಲೇ ಹೇಳ್ತಾ ಇರ್ತೀನಿ, ಅವಳಿಗೂ ಈಟ್ ಬಾಡಿ ಥರ ಆಗ್ತಾ ಇರುತ್ತೆ. ಮತ್ತು ಕಣ್ಣಲ್ಲಿ ಏನಂತಂದರೆ ತಿರುಳು ಅಂತಾರೆ ಕೆಲವೊಂದು ಕಡೆ, ನಮ್ಮ ಕಡೆ ಪಿಸ್ರೆ ಅಂತೀವಿ, ತಿರುಳು ಅಂತಾರೆ. ಅದು ಬರ್ತಾನೆ ಇರುತ್ತೆ. ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ, ರಶಿ ನನಗಂತೂ ಕೆಲಸ ಅಷ್ಟೊಂದು ಇರ್ತವೆ, ಅಟ್ಲೀಸ್ಟ್ ನೀನಾದರೂ ಕುತ್ಕೊಂಡಿರ್ತೀಯಲ್ಲ ಒಂದೊಂದು ಟೈಮು ಅವನಿಗೊಂದು ವೆಟ್ ವೈಪ್ ತೊಗೊಂಡು ನೀಟಾಗಿ ಅವಳು ಕಣ್ಣ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿರು ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದ. ಇದು ನುಗ್ಗೆ ಸೊಪ್ಪೆಲ್ಲ ಒಣಗಿತ್ತು ನೀಟಾಗಿ, ಅದನ್ನೆಲ್ಲ ತೆಗೆದು ಒಂದು ಕಂಟೈನರೆಲ್ಲ ಹಾಕಿಟ್ಬಿಡೋಣ. ನೆಕ್ಸ್ಟ್ ಚಪಾತಿ ಎಲ್ಲರೂ ಮಾಡಬೇಕಾದ್ರೆ ಚಪಾತಿಗೆ ಈ ಸೊಪ್ಪು ಹಾಕ್ಬಿಟ್ಟು ಡ್ರೈ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡಲ್ವಾ, ಆ ಥರ ಎಲ್ಲ ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಅದರಲ್ಲಿ ನಾನು ಖುಷಿ ಅದರಲ್ಲೂ ಆಟ ಆಡ್ತಾಯಿದ್ಲು. ಇವತ್ತು ಅವನು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ನಲ್ಲ, ಎಷ್ಟು ಗೊತ್ತಾ, ಒಂದು 4ರಿಂದ 5 ರೌಂಡ್ ಏನೋ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರೋ. ಅಂದರೆ ಕಂಟಿನ್ಯೂಸ್ ಆಗಿ ಅವಂದೇ ಬಟ್ಟೆಗಳು ಹಾಕಿದ್ವಿ. ಒಂದು 4 ಡೇಸ್ 5 ಡೇಸ್ ಅವಂದೇ ಬಟ್ಟೆಗಳು ಹಾಕಿ ಒಣಗಾಕಿದ್ವಿ. ಓಕೆ, ಇವಾಗ ನಮ್ಮ ಅಮ್ಮಂಗೆ ಪಲಾವ್ ಮಾಡಮ್ಮ ಇದಕ್ಕೆ ಮಕ್ಕ ನೂರಿಸ್ಕೊಂಡವ್ರೆ. ಅವರಿಗೆ ಮೊಸಪ್ಪು ಸಾರು ತಿನ್ಬೇಕಂತೆ. ನಾನು ಎಷ್ಟೊಂದು ದಿವಸದಿಂದ ಬರೀ ಅನ್ನ ಸಾಂಬಾರು ಮಾಡ್ತಾಯಿದ್ದೀರಮ್ಮ, ಏನಾದ್ರು ಡಿಫ್ರೆಂಟಾಗಿ ಮಾಡಮ್ಮ ಅಂದರೆ ಆಗಲ್ಲ. ಅಮ್ಮ ಕರೆಕ್ಟ್ ಇವಾಗ ಏನು ಮಾಡ್ತಾಯಿದ್ದೀರಾ ನಿಜ ಹೇಳಿ. ನನಗೆ ಯಾಕೋ ನೀವು ತೆಗಿತೀರಿ ಇಂಗ್ರೀಡಿಯೆಂಟ್ಸ್ ನೋಡಿ ಪಲಾವ್ ಅನಿಸ್ತಿಲ್ಲ. ಅದಕ್ಕೆ ಬಿಡಿ, ಪರವಾಗಿಲ್ಲ. ಹಿಂಗೋ ನಮ್ಮ ಅಪ್ಪ ಇಲ್ಲಲ್ಲ, ನಾನು ನೀವು ಮೊಸರನ್ನ ತಿನ್ಕೊಳ್ಳೋಣ, ರಾತ್ರಿ ಏನಾದ್ರು ಮಾಡಿರಿ. ನೋಡಿದ್ರ ಸೆಲ್ಫಿಶ್, ನಿಮಗೋಸ್ಕರ ನಾನು ಮೊನ್ನೆ ಬಾಯಿ ಬಿಡ್ತಾನೆ ಲವಂಗ ಕೇಳಿದೆ, ಗಂಟು ನೋಡ್ತಿದ್ದೆ. ಲವಂಗ ದೃಷ್ಟಿ ಆಯ್ತದಂತೆ, ಆಮೇಲೆ ತಗೊಂಡೋಗಿ ಸುರಿತಾನೆ, ಅದಕ್ಕೇನೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಎಲ್ಲರ ಮನೇಲಿ ಚಿನ್ನ ಬೆಳ್ಳಿ ಟೊಮೊಟೊ ಅಂತ ಬಚ್ಚಿಕ್ಕಿದ್ರೆ, ನಮ್ಮ ಮನೇಲಿ ಲವಂಗ ಏಲಕ್ಕಿ ಅಂತ ಬಚ್ಚಿಕ್ತಾರೆ. ಗೋಡಂಬಿ ಬಚ್ಚಿಕ್ಕಿದ್ರು ಫ್ರೆಂಡ್ಸ್ ಇವರು, ಆಲ್ಮಂಡ್ಸ್ ಬಚ್ಚಿಕ್ಕಿದ್ರು. ಡೈಲಿ ಇದು ಮಾಡ್ಕೊಂಡು ಕುಡಿತೀನಿ ಅಂತ. ಯಾವತ್ತೇನು ಬಚ್ಚಿಟ್ಟಿಲ್ಲ ನಾನು. ಓವರಾಗೆಲ್ಲ ಮಾತಾಡ್ಬಿಡ. ಅಮ್ಮ ನೀವೇನಕ್ಕೆ ಇಷ್ಟೊಂದು ಕ್ಯೂಟ್ ಆಗಿದ್ದೀರಾ? ಸುಮ್ಮನೆ ಅವಾಗವಾಗ ಒಬ್ರನ್ನ ಟಾಪಿಗೆ ಏರ್ಸಿದ್ರೆ ಅವ್ರು ಖುಷಿಯಾಗಿರ್ತಾರೆ ಅಂತ ಅಷ್ಟೆ. ನೋಡಿ, ಎಮರ್ಜೆನ್ಸಿಗೆ ನಮ್ಮ ಮನೇಲಿ ಗನ್ ಹಿಡ್ಕೊಂಡಿದ್ದೀವಿ, ಯಾರು ಬಂದರೆ ಶೂಟ್ ಮಾಡೋದಕ್ಕೆ. ಹ್ಯಾಂಡ್ಸ್ ಅಪ್. ನಮ್ಮ ಮನೇಲಿ ಇವಾಗ ಖುಷಿ ಇಲ್ಲಮ್ಮ, ಆಗಲ್ಲ. ಪರವಾಗಿಲ್ಲ, ನನಗೆ ಪಲ್ಲಾವೇ ಬೇಕು. ಆಗುತ್ತಾ? ಆಗಲ್ಲ. ಬೇಕೇ ಬೇಕು. ಆಗಲ್ಲ. ಆಗುತ್ತೆ. ನಾನು ಸಿಲಿಂಡರ್ ಎತ್ಕೊಂಡೋಗ್ತೀನಿ. ಸಿಲಿಂಡರ್ ಬರ್ಬೋದು, 15-30 ದಿವಸ ಬೇಕು ಒಂದು ಸಿಲಿಂಡರ್ ಬರೋದಕ್ಕೆ. ಇವಾಗ ವರ್ಲ್ಡ್ ವಾರ್ ನಡೀತಿರೋದಕ್ಕೆ. ಅದು ನಮ್ಮ ಅಪ್ಪನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನೆನೆ ಬಚ್ಚಿರ್ತೀನಿ. ಓಕೆ, ನಮ್ಮಮ್ಮ ಚಪಾತಿ ಹಿಟ್ಟು ಕಲಸಿಟ್ಟಿದ್ರು. ನಾನು ಬರ್ಬೇಕಾದ್ರೆ ಚಪಾತಿ ಏನೋ ಮಾಡ್ತಿದ್ರು. ಹಾಂ, ಆವಾಗಲೇ ಚಪಾತಿ ಹಿಟ್ಟು ಏನೋ ಮಾಡ್ತೀರಿ ತಾನೆ, ಅದೇ ಚಪಾತಿ ಹಿಟ್ಟು. ಹಾಂ, ಚಪಾತಿ ಹಿಟ್ಟು ನೆನೆದು. ಹೌದಾ?
ನಮ್ಮಮ್ಮ ತರಕಾರಿ ತೆಗಿತಿದ್ದಾರೆ ಅಂದರೆ ಪಕ್ಕ ಪಲಾವೇ ಫ್ರೆಂಡ್ಸ್. ಪಲಾವ್ ಮಾಡಕ್ ತರಕಾರಿ ಇಲ್ಲ ಕಣ. ಇದು ಟೊಮೊಟೊ ಬಾತ್ ಮಾಡ್ರಿ. ಏನು ನೀನು ಒಟ್ನ ನನಗೆ ಅದು ತಿನ್ಬೇಕು ಅನಿಸ್ತೈತೆ ಕಣಮ್ಮ, ಚಟ್ನಿ ಜೊತೆ ಸೂಪರಾಗಿರುತ್ತೆ. ಆಯಿತಾ, ಗುಡ್. ಯಪ್ಪ ಫ್ರೆಂಡ್ಸ್, ನನ್ನ ಹತ್ರ ಬೀನ್ಸ್ ಇಲ್ಲ ಅಂದರು ಫ್ರೆಂಡ್ಸ್. ಇರ್ಲಿಲ್ಲ, ಇವಾಗ ಸಿಕ್ತು. ಇರ್ಲಿಲ್ಲ ನಮ್ಮ ಹತ್ರ. ನಿಮ್ಮ ಹತ್ರ ಇರಲ್ಲ ಕಣಮ್ಮ, ಫ್ರಿಜ್ಜಲ್ಲಿ ಇರುತ್ತೆ. ಇರ್ಲಿಲ್ಲ ಅನ್ಕೊಂಡಿದ್ದೆ, ಇವಾಗ ನೋಡಿಸಿ. ಇವಾಗ ಬನ್ನಿ ನಾವು ಪಟ್ ಅಂತ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ, ಬೇಗ ಅಡುಗೆ ಆಗುತ್ತೆ. ಮುಂದಿನ ಕಾರ್ಯಕ್ರಮ ಏನಿದೆ ನೋಡೋಣ. ಪರಿ ಬೇಬೆಗೆ ನಮ್ಮಮ್ಮ ಹೊಸ ಡ್ರೆಸ್ ತರಿಸೋರೆ. ಅದು ಸಿಕ್ಕಿದೆ ಚಾನ್ಸ್ ಅಂತ ಅವಳು ಕಚ್ಕೊಂಡ್ ಕೂತ್ಕೊಳ್ಳೋ ಅದನ್ನ ಕೆಳಗಡೆ ಇರೋ ಬೆಲ್ಟ್ನ ನೋಡಿ ಅಲ್ಲಿ. ಇವಾಗ ಬೈಲಿ ಪರಿ ಕಚ್ಕೊಂಡ್ ಕೂತಿದ್ದಾಳೆ, ಕಾಣಿಸೋದೇ ಇಲ್ಲ ಕಣಮ್ಮ ಇವಳು ವಿಡಿಯೋಲಿ. ಚಾಕ್ಲೇಟ್ ಬ್ರೌನ್. ಅದು ಏನೋ ಗೊತ್ತಿಲ್ಲ, ರಕ್ಷಿತ್ಗೆ ಏನು ಅನ್ನ ಸಾಂಬಾರು ತಿನ್ನೋದಂದರೆ ಅಲರ್ಜಿ ಅಂತೆ. ಅದೇ ಚಿಕನ್ನು ಮಟನ್ ಆ ಥರ ಆದರೆ ಹೋಗ್ಬಿಡುತ್ತೆ, ಆದರೆ ಈ ಏನು ಅನ್ನ ಸಾಂಬಾರು ಅಂದರೆ ಅವನಿಗೆ ಆಗಲ್ಲ. ಅದಕ್ಕೆ ಹೇಳ್ತಾನೆ, ಅಮ್ಮ ಪಲಾವ್ ಮಾಡಮ್ಮ. ಸರಿ, ನಾನು ಅದಕ್ಕೆ ಆಯಿತು ಒಂದು ಸರಿ ಡಿಫ್ರೆಂಟಾಗಿ ಮಾಡೋಣ, ಈ ಟೊಮೊಟೊ ಬಾತ್ ಥರ ಮಾಡಿಬಿಡ್ತೀನಿ ಗಣೋ ಅಂತ ಹೇಳ್ಕೊಂಡು ಸ್ವಲ್ಪ ಸಾಸಿವೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇನೆ. ಸೊ ಒಂದೆರಡು ಏಲಕ್ಕಿ, ಆಮೇಲೆ ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲದನ್ನು ಹಾಕಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಫ್ರೈ ಮಾಡೋ ಥರ. ಫಸ್ಟು ಪ್ಲೇನ್ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು, ಆಮೇಲೆ ತೆಂಗಿನಕಾಯಿ ತುರಿ, ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಯಾಕಂದರೆ ಆಲ್ರೆಡಿ ಧನಿಯಾ ಎಲ್ಲ ಹಾಕಿದಾಗ ಮಸಾಲೆ ಅದೇ ಜಾಸ್ತಿ ಆಗಿಬಿಡುತ್ತೆ. ಆದರೆ ಇನ್ನೂ ತೆಂಗಿನಕಾಯಿ ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಲೈಟಾಗಿರಲಿ. ಜಾಸ್ತಿ ಮಸಾಲೆ ಹಾಕಿದಷ್ಟು ಅದೊಂಥರ ಮಸಾಲೆ ಜಾಸ್ತಿ ಆದಾಗ ತಿನ್ನೋಕ್ಕಾಗೋದಿಲ್ಲ. ಸೊ ನನಗೆ ಲೈಟಾಗಿ ತಿನ್ನಬೇಕಂತ ಅನಿಸ್ತಾಯಿತ್ತು. ಆಮೇಲೆ ಇವಾಗ ಬೀನ್ಸ್, ಕ್ಯಾರೆಟ್ ಏನು ಗೊತ್ತಾ, ಮಕ್ಕಳು ತಿನ್ನಬೇಕಾದ್ರೆ ಇದೆಲ್ಲ ತರಕಾರಿಗಳು ಹಾಕ್ಬಿಟ್ರೆ ಟೊಮೊಟೊ ಬಾತ್ ಅಂದರೆ ಏನು ಹಾಕಿದ್ರು ನಡೆಯುತ್ತೆ. ಸೊ ಸೋಯಾ ಚಂಕ್ಸ್ ಎಲ್ಲ ಹಾಕಿ ಮಾಡುವಂತ ಇರ್ತಾರೆ. ಸೊ ನನಗೆ ಸೋಯಾ ಚಂಕ್ಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನಿಖಿತಾ ಸೋಯಾ ಚಂಕ್ಸ್ ಹಾಕಿ ನಿಖಿತಾ ಚೆನ್ನಾಗಿರುತ್ತೆ ಮಾಡೇ ಅಂತ ಹೇಳ್ತಾ ಇರ್ತಾರೆ. ಸೊ ಮಾಡ್ತಾಯಿರ್ತೀನಿ ನಾನು, ಅದನ್ನು ಹಾಕ್ತೀನಿ. ಅಂದರೆ ಪಲಾವ್ ಅಂದರೆ ಒಬ್ಬರೊಬ್ರು ಒಂದೊಂದು ಥರ ಶೈಲಿಗಳಲ್ಲಿ ಮಾಡ್ತಾಯಿರ್ತಾರೆ. ಸೊ ನಾನು ಡಿಫ್ರೆಂಟಾಗಿ ಒಂದೊಂದು ಥರ ಟ್ರೈ ಮಾಡ್ತಾಯಿರ್ತೀನಿ. ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ. ಟೊಮೊಟೊ ಹಾಕಿದೆ, ಟೊಮೊಟೊ ರುಬ್ಬಕ್ಕೂ ಹಾಕಿದ್ದೀನಿ. ಟೊಮೊಟೊ ಬಾತ್ ಅಂತಂದರೆ ಟೊಮೊಟೊ ಜಾಸ್ತಿ ಇರಬೇಕಲ್ಲ, ಟೊಮೊಟೊ ರುಬ್ಬಕ್ಕೂ ಹಾಕಿ ಹಾಗೆ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಇತ್ಕೊರೆಕಾಳು ಹಾಕಿ, ಬೀನ್ಸು ಇದೆಲ್ಲ ಹಾಕಿ ಇದು ಮಾಡ್ತೀನಿ. ಮತ್ತು ಇತ್ಕೊರೆಕಾಳು ಸೀಸನ್ ಅಲ್ವಾ ಅಂತಂದರೆ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗ್ಗಳಲ್ಲೂ, ನಾನು ಈ ಥರ ನೀನು ಸ್ಟೋರೇಜ್ ಮಾಡಿ ಕಂಟೈನಲ್ಲಿ ಇಟ್ಬಿಟ್ಟಿರ್ತೀನಿ ಫ್ರೀಝರ್ನಲ್ಲಿ. ನನಗೆ ಯಾವಾಗ ಬೇಕು ಅದನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಹೂಕೋಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇವಾಗ ನಾನು ಮಸಾಲೆ ಹುರ್ಕೊಂಡಿದ್ದೀನಲ್ಲ, ಹುರ್ಕೊಂಡಿರೋ ಮಸಾಲೆ ರುಬ್ಬಿ ಮಾಡ್ತೀವಲ್ಲ ಪಲಾವು, ಆ ಮಸಾಲೆಗಂತೂ ಹೂಕೋಸು ಹಾಕಿದ್ರೆ, ಹೂಕೋಸು ಆಲೂಗೆಡ್ಡೆ ಅದೆರಡೇ ತರಕಾರಿ ಇದ್ದರೂ ಸಾಕು. ಕ್ಯಾರೆಟು, ಬೀನ್ಸ್ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಇದ್ಕೊರೆಕಾಳು, ಹೂಕೋಸು, ಆಲೂಗೆಡ್ಡೆ ಇಷ್ಟೇ ಹಾಕಿ ಮಾಡಿದ್ರು ಸಕ್ಕತ್ತಾಗಿರುತ್ತೆ ಫ್ಲೇವರ್ ಮಾತ್ರ. ನೀವು ಇದನ್ನು ಟ್ರೈ ಮಾಡ್ಬೋದು ಅಚ್ಚುಕಟ್ಟಾಗಿ ಆರಾಮಾಗಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಮತ್ತು ಇನ್ನು ಯಾವುದೇ ರೀತಿಯ ಗರಂ ಮಸಾಲ ಏನೂ ಆ್ಯಡ್ ಮಾಡೋದಿಲ್ಲ. ಜಸ್ಟ್ ಇವಾಗೇನು ಹುರ್ಕೊಂಡಿದ್ದೀನಿ ಐಟಮ್ಸು, ಅದನ್ನ ಪೇಸ್ಟ್ ಥರ ರುಬ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ಅಕ್ಕಿ ಹಾಕಿ, ಆಮೇಲೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸೋ ಥರ ಬೇಕಾ ಮಾಡ್ತೀನಿ. ಮತ್ತು ಕೆಲವೊಂದು ಟೈಮು ವಿಷಲ್ ಹಾಕ್ಸೋಕ್ಕೂ ಹೋಗೋದಿಲ್ಲ. ಇತ್ತೀಚೆಗೆ ನಾನು ಏನು ಮಾಡ್ತೀನಿ, ಸಣ್ಣ ಫ್ಲೇಮಲ್ಲಿ ಇಟ್ಟು ಲೈಟಾಗಿ ಅದು ವಿಷಲ್ ಆಗೋ ಥರ ಏನಿರುತ್ತೆ ಸೌಂಡ್, ಅವಾಗ ಬೆಂದಿದೆ ಅನ್ನೋ ಥರ ಮಾಡಿಬಿಟ್ಟು ದಮ್ ಕಟ್ಟೋ ಥರ ಮಾಡಿಬಿಡ್ತೀನಿ. ಆ ಥರನೂ ಚೆನ್ನಾಗಿರುತ್ತೆ, ಹುಡಿಯಾಗಿ ಬರುತ್ತೆ. ಕೆಲವೊಂದು ಟೈಮ್ ನನಗೆ ರೈಸು ಗಂಜಿ ಥರ ಬೇಕು ಅಂತ ಫೀಲ್ ಆಗ್ತಿರುತ್ತೆ. ಈ ಪಲಾವ್ನಲ್ಲೇ ಎಲ್ಲ ಟೈಮು ಹುಡಿ ತಿಂತಾಯಿದ್ರೆ ಬೋರ್ ಹೊಡೆದ್ಬಿಡುತ್ತೆ. ಸ್ವಲ್ಪ ಈ ಗಂಜಿ ಥರ ತಿನ್ನಬೇಕು ಅಂತ ಅನಿಸ್ತಿರ್ತಲ್ಲ, ಉಪ್ಪಿಟ್ಟು ಥರ. ಆವಾಗ ಏನು ಮಾಡ್ತೀನಿ ಅಂತಂದರೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, ಒಂದು ವಿಷಲ್ ಹಾಕ್ಸ್ತೀನಿ. ಹುಡಿಯಾಗಿ ಬೇಕು ಅಂತಂದಾಗ ದಮ್ ಕಟ್ಟೋ ಥರನೂ ಮಾಡ್ತೀನಿ. ಸೊ ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಶಿಲ್ಪಾ ಪಾಪುದು ನಾಮಕರಣದು ವ್ಲಾಗ್ ಹಾಕಿದ್ದೆ. ಸುಮಾರು ಜನ ಕೇಳ್ತಾಯಿದ್ರಿ, ನಿಖಿತವರೇ ಪಾಪು ಹೆಸರೇ ಹೇಳಿಲ್ಲ ಏನು ಅಂತ ಹೇಳಿ. ಪಾಪು ಹೆಸರು ದಿವಿಶಾ ಅಂತ. ದಿವಿಶಾ ದಿ ಅನ್ನೋದ್ರಲ್ಲಿ ಬಂದಿತ್ತು ಅವಳ ಹೆಸರು. ದಿವಿಶಾ ಅಂತ ನೇಮು ನಾಮಕರಣ ಮಾಡಿದ್ದು ನಿಮಗೆ ಸೆರೆಮನಿನಲ್ಲಿ. ತುಂಬ ಚೆನ್ನಾಗಿದೆ ಹೆಸರು. ಸೊ ಅದಾದಮೇಲೆ ಇನ್ನೂ ಒಂದು ನೆನೆ ಕಮೆಂಟ್ಗಳು ಬಂದಿದ್ವು. ಏನಪ್ಪ ಅಂತಂದರೆ,
ಯಾಕೆ ನಿಖಿತಾ ನೀವು ನಿಮ್ಮಮ್ಮ ಮನೆಗೆ ಹೋಗ್ತಾ ಇಲ್ಲ, ಮತ್ತು ಯಾಕೆ ಗಾನೂರಮ್ಮನ್ನ ವೀಡಿಯೋದಲ್ಲಿ ತೋರಿಸಲ್ಲ, ಮತ್ತು ನೀವು ನಿಮ್ಮ ಅಣ್ಣನ ಜೊತೆ ಮಾತಾಡ್ತಾ ಇಲ್ವಾ, ಈ ಥರ ಕ್ವಶನ್ಗಳು ತುಂಬಾ ಬರ್ತಾ ಇರ್ತವೆ. ನಾನು ಇಗ್ನೋರ್ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡೋಣ ಅಂತ ವ್ಲಾಗಲ್ಲಿ ಹೇಳ್ತಾ ಇರೋದು ಅಷ್ಟೇನೆ. ಸೊ ಏನಂದರೆ ನಾನು ನಿಜ ಹೇಳ್ಬೇಕಂತಂದರೆ ಅವ್ರು ಯಾರ ಜೊತೆನೂ ನಾನು ಅಷ್ಟಾಗಿ ಮಾತಾಡ್ತಾ ಇಲ್ಲ. ಅಂದರೆ ನಮ್ಮ ಅಣ್ಣನ ಜೊತೆ ನಾನು ಮಾತಾಡ್ತಾ ಇಲ್ಲ. ಕೆಲವೊಂದು ರೀಸನ್ ತುಂಬಾ ಹರ್ಟ್ ಆಗಿತ್ತು ಅವ್ನು ಮಾತಾಡೋದು. ನನಗೆ ಹೇಳ್ಬೇಕಂತಂದರೆ ಅಣ್ಣ ಅಂತ ಹೇಳೋದಕ್ಕೆ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ. ಸೊ ಆ ಲೆವೆಲಿಗೆ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದಾನೆ ನನಗೂ ಸೋಮುಗಿಬ್ರಿಗೂ. ಅದಕ್ಕೋಸ್ಕರ ನಾನು ಸ್ವಲ್ಪ ದೂರ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಭದ್ರಾವತಿಗೆ ಹೋದಾಗಲೂ ಕೂಡ ಮನೆಗೆ ಹೋಗ್ತಾಯಿಲ್ಲ. ನನಗೊತ್ತು ಎಷ್ಟು ನೋವಿದೆ ಅಂತ ಹೇಳಿ ಈ ರೀಸನ್ಗೆ ನಾನು ಮಮ್ಮಿ ಮನೆಗೆ ಹೋಗ್ತಾಯಿಲ್ಲ. ಇದನ್ನೆಲ್ಲೂ ಹೇಳಿರಲಿಲ್ಲ ನಾನು ವ್ಲಾಗಲ್ಲೆಲ್ಲ ಈ ಥರ ಹಿಂಗೆ ಅಂತ ಹೇಳಿ. ಬೇಡ ಬಿಡು ಹೇಳೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊತಾ ಇದ್ದೆ. ಆದರೆ ಸುಮಾರು ಜನ ಕೇಳ್ತಾನೆ ಇರ್ತೀರ. ಮತ್ತು ಏನು ಗೊತ್ತಾ, ಇನ್ನೊಂದು ವಿಚಾರಗಳಂದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಅಂದಾಗ ತುಂಬ ಕೆದಕಿ ಅದ್ರ ಬಗ್ಗೆನೇ ಮಾತಾಡಬೇಡಿ ಅಂತ ನಾನು ಅನ್ಕೊತೀನಿ. ನಾವಂತೂ ಏನು ಗೊತ್ತಾ, ಯಾರ್ದಾರು ಒಬ್ರು ನಾನು ವ್ಲಾಗ್ ನೋಡ್ತೀನಿ ಎಷ್ಟೋ ಜನರದ್ದು, ಆದರೆ ನೋಡಿದ್ರೆ ನಾನು ಅವ್ರಿಗೇನು ಕಮೆಂಟ್ ಕೇಳೋಕ್ಕೆ ಹೋಗಲ್ಲ. ನಮಗೆ ನಾವೇ ಅನ್ಕೋತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಸೊ ಯಾಕೆ ಅಷ್ಟೆಲ್ಲ ಕಮೆಂಟ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಮಮ್ಮ ಏನಮ್ಮ ಖುಷಿಮ್ಮ ಏನು ಹಂಗ್ರಿನಾ ನೀನು ಹೇಳಿಲಿ? ಹಂಗ್ರಿನಾ? ಹಂಗ್ರಿ ಏನಿಲ್ಲಿ ಫ್ರೆಂಡ್ಸಿಗೆ ಹಂಗ್ರಿ ಅನ್ನು ಖುಷಿ ಹಂಗ್ರಿ. ನೀನು ವರಮಹಾಲಕ್ಷ್ಮಿ ಹಬ್ಬದ ದಿನ ಇದ್ದ ಗಣೇಶ ನಾನು ಅವತ್ತಿದ್ನ ಅಲ್ವಾ? ಗೊತ್ತಿಲ್ಲಮ್ಮ, ಮರ್ತೋಗಿದ್ದೀನಿ. ಕಣ ಬಿಸಿ ಚೆನ್ನಾಗೈತೆ ಅಂತ ಮಾಡ್ಕೊಂತೀನಿ. ಇವಾಗ ಚಟ್ನಿ ಮಾಡೋದಕ್ಕೆ ತಿಂದರೆ ಆಹಾ ಯಮ್ಮಿ. ಆ್ಯಕ್ಚುಲಿ ಇವಾಗ ಟೊಮೊಟೊ ಬಾತ್ ಈ ಕಡೆ ರೆಡಿ. ಇನ್ನೊಂದು ನಮ್ಮ ಮನೇಲಿ ಸ್ವೀಟ್ ಡಿಶ್ ರೆಡಿ ಆಗ್ತಿದೆ, ಉದ್ನಿಟ್ಟು. ಸೊ ನಾನು ಎಷ್ಟೊಂದು ಜನಕ್ಕೆ ಉದ್ನಿಟ್ಟು ಅನ್ನೋದೇ ಗೊತ್ತಿಲ್ಲ ಅಮ್ಮ ಹೇಳ್ಬೇಕಂದ್ರೆ. ಹಾಂ, ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಲ್ಲ ಉದ್ನಿಟ್ಟು ತಿನ್ಕೊಂಬಂದೆ, ಏನೋ ಅಂತಾರೆ. ಎಷ್ಟೊಂದು ಗೌಡ್ರಿಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ನನ್ನ ಮಗಳು ಇವತ್ತು ಹಂಗ್ರಿ ಇದೆ. ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿನ್ಸಿದ್ರೆ ತಿನ್ಕೊಂತಾಳೆ. ನಮ್ಮ ಮನೇಲಿ ತುಪ್ಪ ಹೆಂಗೆ ಖಾಲಿ ಆಗುತ್ತಲ್ಲ, ಅವಳೆಲ್ಲ ಊಟದಲ್ಲೂ ತುಪ್ಪ ಇರುತ್ತೆ. ಹಂಗಲ್ಲ, ತುಪ್ಪ ಇದ್ರೆ ಖಾರ ಕಮ್ಮಿ ಆಗುತ್ತೆ ಅಷ್ಟು. ಓಕೆ, ಖುಷಿಗೆ ತಿನ್ಸಾದ್ಮೇಲೆ ಸಿಗುವ. ಮತ್ತು ಹಾಗೆ ಉದ್ನಿಟ್ಟು ಪ್ರಿಪೇರ್ ಮಾಡಬೇಕು. ಒಬ್ಬರು ಮನುಷ್ಯನ ನೋಡಿದ ತಕ್ಷಣವೇ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಇವಾಗ ನಮ್ಮ ಮನಸ್ಸೊಳಗಡೆ ಏನಿದೆ ಅನ್ನೋದನ್ನ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರ ಜೊತೆ ನೀಟಾಗಿ ಮಾತಾಡಿ ಬೆರೆತ ಮೇಲೇ, ಅಂದರೆ ಅವ್ರ ಜೊತೆ ನೀಟಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ರೇ ಅವ್ರ ಮನಸ್ಸಲ್ಲಿ ಏನಿದೆ ಏನು ಎತ್ತ ಅನ್ನೋದು ಗೊತ್ತಾಗೋದು. ಹಾಗೇನೇ ನನಗೇನಂತಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಎಷ್ಟೋ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹೇಳ್ಕೊತೀನಿ, ಆದರೆ ಎಷ್ಟೋ ವಿಚಾರಗಳನ್ನ ನನಗೆ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲದೇ ಇರೋದನ್ನು ಕೆದಕಿ ಕೇಳೋದ್ರಿಂದ ನಿಮ್ಗೇನು ಸಿಗುತ್ತೋ ನಂಗೆ ಅದು ಗೊತ್ತಿಲ್ಲ. ಸೊ ಪದೇ ಒಂದು ಸರಿ ಕೇಳಿಬಿಟ್ರೆ ಓಕೆ, ಅದನ್ನು ಪದೇ ಕೆದಕಿ ಕೇಳ್ತಾಯಿದ್ರೆ ಅದು ತುಂಬಾ ಹರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಇನ್ನು ಇವಾಗ ಶಾಪ್ಗೆ ಅಡಿಗೆ ಹೋಗಬೇಕಾಯ್ತು. ನಾನು ರೆಡಿ ಆಗ್ತಾಯಿದ್ದೆ. ಸುಮಾರು ಜನ ನಿಖಿತಾ ಇದು ಏನು ಲಿಪ್ಸ್ಟಿಕ್ಕು ಶೇಡ್ ಏನು ಹೇಳಿ ಅಂತ ಹೇಳ್ತಾರೆ. ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಲಿಂಕು ಕೂಡ ಕೊಟ್ಟಿದ್ದೀನಿ, ಮತ್ತೆ ಕೇಳ್ತಾ ಇರ್ತೀರಾ. ಸೊ ಬೇಕಂದರೆ ಅದ್ರ ಲಿಂಕ್ ಬೇಕಾದ್ರೆ ಮತ್ತೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಕ್ಕತ್ತಾಗಿದೆ. ಬೆಳಗ್ಗೆ ಹಚ್ಕೊಂಡ್ರೆ ನೀವು ನಾಳೆ ಬೆಳಗ್ಗೆ ಆದ್ರೂ ಹಂಗೆ ಇರುತ್ತೆ, ಅದು ಅಷ್ಟು ಚೆನ್ನಾಗಿದೆ. ಏನು ಪೂಜೆ ಮಾಡಬೇಕಾಗಿತ್ತು. ಇವಾಗೇನೆಂದರೆ ರಕ್ಷಿತ್ ತುಂಬಾ ಹೆಲ್ಪ್ ಮಾಡ್ಕೊಡ್ತಾ ಇರ್ತಾನೆ ನನಗೆ. ಸೊ ಅವನು ಇಲ್ಲ ಅಮ್ಮ ನಾನು ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಾನೆ. ಪೂಜೆನೂ ಅಷ್ಟೇ, ಅಮ್ಮ ನಾನು ಮಾಡ್ತೀನಿ, ಶಾಪ್ಗೆ ಅರ್ಜೆಂಟ್ ಇದ್ದರೆ ಹೋಗ್ಬಿಡಮ್ಮ ಅಂತ ಹೇಳ್ತಾನೆ. ಸೊ ನಾನು ಹೊರಟ್ಬಿಡ್ತೀನಿ ಕೆಲವೊಂದು ಟೈಮು. ಸೊ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಶಾಪಲ್ಲಿ ಜಾಸ್ತಿ. ಇವಾಗ ಖುಷಿ ಮನೆ ಸ್ಕೂಲಿಗೆ ಬಿಡೋಣ ಅಂತ ಹೇಳ್ಕೊಂಡು ಅನ್ಕೋತಾ ಇದ್ದೆ ಡೇ ಕೇರ್ಗೆ. ಅಂದರೆ ಎಲ್ಲ ದಿನವೂ ಬಿಡ್ತಾಯಿಲ್ಲ ನಾನು, ಇವಾಗ ಕೆಲವೊಂದು ದಿನ ಮಾತ್ರ ಬಿಡ್ತಾಯಿದ್ದೀನಿ ಅಷ್ಟೇ. ಇವಾಗ ಕಳಿಸ್ತಾ ಇಲ್ಲ ಅವಳಿಗೆ ಸ್ಕೂಲ್ಗೆ ಜಾಸ್ತಿ. ಇವತ್ತು ಹಿಂಗೆ ಟೊಮೊಟೊ ಬಾತ್ ಮಾಡಿದ್ನಲ್ಲ, ಆಲ್ರೆಡಿ ಅವಳಿಗೆ ತಿಂಡಿ ತಿನ್ನಿಸಿದ್ದೆ. ಸೊ ಅದಕ್ಕೆ ಲೈಟಾಗಿ ಒಂಚೂರು ಮಾತ್ರ ಅವಳಿಗೆ ಬಾಕ್ಸಿಗೆ ಹಾಕಿ ನೀರು ಬಾಟಲ್ ಹಾಕ್ಬಿಟ್ಟು ಸ್ಕೂಲಿಗೆ ಹಾಗೆ ಹೋಗ್ತಾ
ಬಿಟ್ಬಿಡೋಣ ಅಂತ ಹೇಳಿ. ಇನ್ನೇನಾದರೂ ಬ್ಯಾಲೆನ್ಸ್ ಕೆಲಸಗಳೇನಾದ್ರು ಇತ್ತು ಅಂತಂದರೆ ರಕ್ಷಿತ್ ಅವನು ಮಾಡ್ಕೊತಾನೆ. ಅವನು ಸ್ವಲ್ಪ ಲೇಟೇನೆ ಸ್ನಾನ ಎಲ್ಲ ಮಾಡ್ಕೊಂಡು, ಬಿಸಿಲು ಕಾಲ ಬೇರೆ ಅಲ್ವಾ, ನಾನು ಎಲ್ಲಿ ಶಾಪಿಗೆ ಹೋಗ್ತಿರೋದ್ರಿಂದ ಅಷ್ಟೇನೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೋತಿರೋದಿಲ್ಲ, ಅಂದರೆ ಏನೂ ಇಲ್ಲ. ಇನ್ನು ಮನೆಗೆ ಬಂದಮೇಲೆ ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ, ಶಾಪ್ಗೆ ಹೋಗ್ತಿದ್ದಂಗೆ ವಿಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ ಬಿಡಿ. ಮನೆಗೆ ಬರ್ತಿದ್ದಂಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಾಗ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ನುಗ್ಗೆಕಾಯಿ ಇದು ತುಂಬ ಎಲ್ಲ ತರಕಾರಿ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋಣ ಅಂತ. ಅದಕ್ಕೆ ಮೇಲೆ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ. ಇದು ಮತ್ತೆ ಮಾರ್ನಿಂಗೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ನನಗೆ ಇವಾಗ ಏನಾಗುತ್ತೆ, ಡೈಲಿ ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿಬಿಟ್ರೆ ಅದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈ 1 ದಿನ 2 ದಿನ 3 ದಿನ ವ್ಲಾಗ್ ಹೋಗ್ಬಿಟ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ ದಿನದ್ದು ಯಾವ ವ್ಲಾಗು ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡ್ಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಯಿತು. ಇವತ್ತು ಬಂದು ಸೋಮು ಊಟ ಬೇಡ ಅಂತ ಹೇಳಿ ಹೋಗಿದ್ರು ಆಫೀಸ್ಗೆ, ನಂಗೆ ಮೀಟಿಂಗ್ ಇದೆ ಅಂತೇಳಿ. ಅದಕ್ಕೆ ನಿಧಾನಕ್ಕೆ ಬಿಡು ತರಕಾರಿ ಸಾರು ಮಾಡ್ಕೊಳ್ಳೋಣ ಹೆಂಗಿದ್ರು ಅಂತ ಅಂದ್ಕೊಂಡು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಅದ್ರ ಜೊತೆಗೆ ಇವತ್ತು ಪಾಲಕ್ ಸೊಪ್ಪಿತ್ತು, ಸೊಪ್ಪಿಂದು ಪಾಲಕ್ ಪಪ್ಪು ಮಾಡ್ತಾರಲ್ಲ ಅದು ಮಾಡೋಣ ಅಂದ್ಕೊಂಡೆ. ಅಯ್ಯೋ ಅದು ಬೇಡ, ಇರೋ ಒಟ್ಟಿಗೆ ಅತ್ಲಾಗೆ ತರಕಾರಿ ಯಾಕೆ ಮಾಡ್ಬೋಣ, ಬರೀ ಪಪ್ಪು ಅಂದರೆ ಸೈಡ್ಸಿಗೆ ಏನಾದ್ರು ತರಕಾರಿ ಪಲ್ಯ ಏನಾದ್ರು ಬೇಕು ಅಂತ ಅನಿಸುತ್ತೆ. ಸೊ ಇಲ್ಲ ಮಿಕ್ಸರ್ ಏನಾದ್ರು ಬೇಕು ಅನಿಸುತ್ತೆ, ಅದ್ರ ಬದಲು ತರಕಾರಿನೇ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆದಂಗೆ ಆಗುತ್ತಲ್ಲ. ಇದು ಹೆಂಗೆ ಅಂದರೆ ತರಕಾರಿ ಪಪ್ಪು ಥರನೇ ಆಗುತ್ತೆ, ಪಾಲಕ್ ಪಪ್ಪು ಜೊತೆಗೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ದಂಗೆ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಮಾಡಿದೆ. ಡೈರೆಕ್ಟಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದೆಲ್ಲ ಅಂದರೆ ನುಗ್ಗೆಕಾಯಿ ಎಲ್ಲ ಕುಕ್ಕರ್ಗೆ ಹಾಕ್ಸಲ್ಲ ನಾನು, ಹಂಗೆ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತೀನಿ. ಮತ್ತು ನುಗ್ಗೆಕಾಯಿ ಸಾಂಬಾರಿಗೆ ಯಾವಾಗ್ಲೂ ಸ್ವಲ್ಪ ಹುಳಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ, ಬೇಕಂತಂದರೆ ಹುಣಸೆ ರಸ ಬಿಟ್ಟು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಟೇಸ್ಟು ತರಕಾರಿ ಸಾಂಬಾರುಗಳಲ್ಲೂ ನಾನು ಪದೇ ಹೇಳ್ತೀನಿ, ವೆರೈಟಿ ಥರ ಮಾಡ್ಬೋದು. ನೀವು ಹಿಂಗೆ ಒಗ್ಗರಣೆ ಮಾಡ್ಬೇಕಾದ್ರೆ ಮಾಡ್ಬೋದು, ಇಲ್ಲ ವಿಜಿಲ್ ಹಾಕಿಸ್ಬಿಟ್ಟು ನೀವು ಆಮೇಲೆ ಬೇಕಾದ್ರೆ ಒಗ್ಗರಣೆ ಮಾಡ್ಬೋದು, ಇಲ್ಲ ಇದಕ್ಕೆ ಮಸಾಲೆಗಳನ್ನ ಅಂದರೆ ತೆಂಗಿನಕಾಯಿ ಬೆಳ್ಳುಳ್ಳಿ ರುಬ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಮಾಡ್ಬೋದು. ಸೊ ಒಂದೊಂದು ಥರ ಮೆಥಡ್ಗಳು. ನಾನು ಬೇಳೆ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಕುಕ್ಕರ್ನಲ್ಲಿ, ಚೆನ್ನಾಗಿ ಅದನ್ನು ಮಸ್ತ್ಬಿಟ್ಟು ಚಿಕ್ಕ ಕುಕ್ಕರಲ್ಲೇ ಮಾಡ್ತೀನಿ. ಬೇಳೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ನಾನೇನು ಮಾಡ್ತೀನಿ ಅಂದರೆ ಹೆಸ್ರುಬೇಳೆ ತೊಗರಿಬೇಳೆ ಎರಡೂ ಹಾಕ್ತೀನಿ. ಒಂದು ಹಿಡಿ ಹೆಸ್ರುಬೇಳೆ ಒಂದು ಹಿಡಿ ತೊಗರಿಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತೀನಿ. ಮಸಾಲೆ ಯಾವುದೇ ರೀತಿ ರುಬ್ಬಾಗ್ತಲ್ಲ, ಅಂದರೆ ತೆಂಗಿನಕಾಯಿ ಎಲ್ಲ ಏನು ರುಬ್ಬಾಗ್ತಾಯಿಲ್ಲ. ನುಗ್ಗೆಕಾಯಿ ಸಾರು ಕೆಲವೊಂದು ಟೈಮು ಇದೆ ಬರೀ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಹಂಗೆ. ಆಮೇಲೆ ರಕ್ಷಿತು ಚಿಕನ್ನು ಪಾಪ್ಕಾರ್ನು ಮತ್ತು ಚಿಕನ್ ಐಟಮ್ಸ್ಗಳೆಲ್ಲ ಫ್ರಿಡ್ಜಲ್ಲಿ ಹಂಗೆ ಇತ್ತು. ಲಾಸ್ಟ್ ಟೈಮ್ ನಾನು ತಂದಿದ್ದೆ, ಅದು ಹಾಗೆ ಇತ್ತಲ್ಲ. ಈ ನನ್ನ ಮಗ ಏನು ಮಾಡೋನೆ, ಖುಷಿ ತಿನ್ನೋದಕ್ಕಿಂತ ಖುಷಿ ಏನು ಅಷ್ಟು ಲೈಕ್ ಮಾಡಲ್ಲ ಇದನ್ನು, ಅದಕ್ಕೆ ಅವನೇನೆ ಮಾಡ್ಕೊಂಡು ತಿಂತಾ ಇರ್ತಾನೆ. ಸರಿ ಹೆಂಗೋ ಖಾಲಿ ಮಾಡ್ಕೊಳ್ಳೋ ಅಂದೆ. ಆಮೇಲೆ ನಂಗೆ ತರಕಾರಿ ನಾನು ಹೇಳಿದ್ನಲ್ಲ ಅವನು ತರಕಾರಿ ಅಡುಗೆ ಎಲ್ಲ ಇಷ್ಟಪಡಲ್ಲ ಅಂತ ಹೇಳಿ, ಅದಕ್ಕೆ ಅಮ್ಮ ನನಗೆ ಎಗ್ ರೈಸ್ ಮಾಡ್ಕೋತೀನಿ ಕಣಮ್ಮ ಅಂತ ಹೇಳ್ದೆ. ಸರಿ ಮಾಡ್ಕೊ ಅಂತಂದೆ. ಎಗ್ ನೋಡ್ತಿದ್ದಂಗೆ ನನ್ನ ಮಗಳು ಗೊತ್ತಲ್ಲ ನೋಡಿ, ಅಲ್ಲಿ ಬಂದು ನಿಂತ್ಕೊಂಡವಳೆ. ಎಗ್ ವಾಸನೆ ಅವಳಿಗೆ ಆಮ್ಲೆಟ್ ಆಗಲಿ ಇಲ್ಲ ಅಂತಂದರೆ ಎಗ್ ಬುರ್ಜಿ ಆಗಲಿ ಮತ್ತು ಈ ಥರ ಎಗ್ ರೈಸ್ ಆಗಲಿ ಸ್ಮೆಲ್ ಬರೋಂಗಿಲ್ಲ, ಅಲ್ಲೇ ನಿಂತಿರ್ತಾಳೆ. ಅಂದರೆ ಕೆಲವೊಂದು ಟೈಮ್ ಹೊಟ್ಟೆ ಹಸ್ವಾಗ್ಬಿಟ್ರೆ ಸಿಕ್ಕಾಬಿಟ್ಟೆ ಬೊಗಳ್ತಾಳೆ ಕೂಡ, ಓ ಅಂತ ಬೊಗಳ್ಕೊತಾಳೆ. ನಮಗೆ ಇದು ಅಪಾರ್ಟ್ಮೆಂಟ್ ಫ್ರೆಂಡ್ಸ್, ಏನಂದರೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಇಲ್ಲಿ. ನಾನು ಅದಕ್ಕೆ ಖುಷಿ ಅಲ್ಲ ಪರಿ ಸುಮ್ಮನೆ ರೇ ಅಂತ ಅಂತಾರ್ತೀನಿ. ಮತ್ತು ಯಾರು ಬಂದು ನಾಕ್ ಮಾಡಿದ್ರು ಅಷ್ಟೇ ಸಿಕ್ಕಾಬಿಟ್ಟೆ ಬೊಗಳುತ್ತಾಳೆ ಹಿಂಗೆ. ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದೆ. ಕೆಲವೊಂದು ಟೈಮ್ ತಲೆ ತುಂಬ ಸ್ಟ್ರೆಸ್ ಆದಾಗ ನನಗೆ ಯಾವುದಾದ್ರೂ ಒಂದು ಪೀಸ್ಫುಲ್ಲಾಗಿ ಒಂದು ಫಿಲಮ್ ನೋಡಿಬಿಡ್ಬೇಕು. ಇಲ್ಲಾಂದರೆ ಫುಲ್ ನೋಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಅರ್ಧ ಫಿಲಮ್ ಆದರೂ ನೋಡ್ತೀನಿ ನಾನು. ಈ ಫಿಲಮ್ ನೋಡ್ತಾಯಿದ್ದೆ, ಒಂಥರ ಚೆನ್ನಾಗಿತ್ತು ಈ ಫಿಲಮು. ಇದನ್ನು ನೋಡಿಕೊಂಡು ಆಮೇಲೆ ನಾನು ಶಾಪ್ ಕಡೆಗೆ ಹೋದೆ. ಸೊ ಹೆಂಗೆ ಅಂತಂದರೆ ಸ್ವಲ್ಪ ಹೊತ್ತು ನೋಡ್ತೀನಿ, ಊಟ ಮಾಡುವಾಗ ಆ ಫಿಲಮ್ ನೋಡ್ತೀನಿ, ಆಮೇಲೆ ಶಾಪ್ಗೆ ಹೋಗ್ತೀನಿ. ಆಮೇಲೆ ಬಂದಮೇಲೆ ಮತ್ತೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೋಡಲಿಲ್ಲ, ಫುಲ್ ಫಿಲಮ್ ನೋಡೋಕ್ಕಾಗಲಿಲ್ಲ ನನಗೆ. ಶಾಪಿಂಗ್ ಟೈಮ್ ಇತ್ತು, ಯಾಕೆ ಕಸ್ಟಮರ್ ಬಂದಿದ್ದಾರೆ ಬನ್ನಿ ಅಂತ ಹೇಳ್ಕೊಂಡು ಆವಾಗ ನಾನು ಮತ್ತೆ ಇವಾಗ ಅಲ್ಲಿಗೆ ಹೊರಟೆ. ರಕ್ಷಿತ್ ಬರ್ತೀನಿ ಅಂತ ಅಂದ. ಅವ್ನು ಬರೋದಲ್ಲದೆ ಇವಾಗ ಪರಿನೂ ಕೂಡ ಕರ್ಕೊಂಡು ಹೋಗ್ಬೇಕು, ಆ ಥರ ಆಗಿದೆ. ಸ್ವಲ್ಪ ರೂಢಿ ಮಾಡೋಣ ಅಂತ ಹೇಳಿ ಅವಳು ಇವಾಗ ನಮ್ಮ ಜೊತೆ ನಾವೆಲ್ಲ ಹೊರಡ್ತಾ ಇದ್ದೀವಿ, ನಮ್ಮ ಜೊತೆನೇ ಬಂದು ನಿಂತ್ಕೊಂಡ್ಬಿಡ್ತಾಳೆ ಹೊರಗಡೆ, ನಾನು ಬರ್ತೀನಿ ಅಂತ. ಕಣ್ಣೇ ಕಾಣಿಸ್ತಾ ಇಲ್ಲ, ಆ ಥರ ಆಗೋಗಿದೆ. ಅವಳಿಗೊಂದು ಸ್ವಲ್ಪ ಕಣ್ಣ ಹತ್ರ ಎಲ್ಲ ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. RK ಫ್ಯಾಷನ್ ಸ್ಟುಡಿಯೋ. ಖುಷಿ ಬಂದವಳ ಹಾಂ, ಇವಾಗ ಹೆಂಗೆ ಖುಷಿ ಆಗ್ತಾಳೆ ನೋಡ್ರಿ ಅಂತ. ಇಲ್ಲ ಅದಕ್ಕೆ ನಾನು ತಗೊಂಡೋಗೋಣ ಅಂತ ಬಂದಿರೋದು ಪರಿನ.
ಎತ್ಕೋ ಆಯ್ತು. ಬಂದು ವಾಪಸ್ ಹೋಗೋದು ನನಗೆ ಸಿಗ್ತಾ ಇರ್ಲಿಲ್ಲ, ಟೈಮ್ ಆಗ್ತಿಲ್ಲ ಅಂದ್ರೆ ಇಲ್ಲಿಗೆ ಬಂದಿಲ್ಲ, ಬರಕ್ ಬರೋದು ರಿದಾಪುರಕ್ಕೆ 2 ಸತಿ ಹೋದ್ರೆ ವಾಪಸ್ ಮತ್ತೆ ಟೈಮ್ ಆಗುತ್ತೆ. ಆ ಟ್ರಾಫಿಕ್ ಅಲ್ಲಿ ಹೋಗಕ್ ಆಗಲ್ಲ. ಇನ್ನು ಇವತ್ತು ಬೆಳಗ್ಗೆ ಇದು ವಿಠಲ್ ಮಲ್ಯ ರೋಡ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ನ. ಸೋಮ ಏನಂತ ಹೇಳಿದ್ರು, ಬರ್ತಾ ಆನ್ ದ ವೇ ಏನಂದರೆ ಯಶವಂತಪುರದ ಮೇಲೆ ಬರಬೇಕು. ಬರ್ತಾ ಅಲ್ಲಿ ಐರನ್ ಬಟ್ಟೆ ಇಸ್ಕೊಳಕ್ಕೆ ಹೋಗ್ತಾರೆ, ಐರನ್ ಬಟ್ಟೆ ಕೊಟ್ಟಿರ್ತಾರಲ್ಲಿ. ಅಲ್ಲಿ ಮಟನ್ ಅಂಗಡಿ, ನಾವು ರೆಗ್ಯುಲರಾಗಿ ಯಶವಂತಪುರದಲ್ಲಿ ಇರ್ಬೇಕಾರೆಲ್ಲ ತೊಗೊಳ್ತಾ ಇದ್ವಲ್ಲ, ಅಲ್ಲಿ ನಿಖಿತಾ ಮಟನ್ ತೊಗೊಳ್ತಾ ಇದ್ದೀನಿ ತರಲಾ ಅಂದರು. ಸೊ ನನಗೂ ಮಟನ್ ತಿನ್ಬೇಕಂತ ಅನ್ನಿಸ್ತು. ಇನ್ನೇ ಅಲ್ಲೇ ಇದ್ದಾರಲ್ಲ, ಇನ್ನೇನು ಹಂಗಿರೋ ತೊಗೊಬನ್ನಿ ಅಂದರೆ, ಆದರೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಸೋಮ ಅಂತಂದರು. ಪರವಾಗಿಲ್ಲ ಬಿಡು, ಇನ್ನೇನು ನಾಳೆಗೂ ಆಗುತ್ತೆ ಅಂತ ಹೇಳಿದ್ರು. ಸರಿ ತೊಗೊಬನ್ನಿ ಅಂತ ಅಂದರು. ಆಗಲೇ ಸಂಜೆ ಆಗ್ಬಿಟ್ಟಿದ್ದು, ನೈಟು ತಂದಿದ್ದವರು. ಸೊ ಅದನ್ನು ಕೂಡ ಏನೋ ತಂದುಬಿಟ್ಟು ಕಾರೊಳಗಡೆನೇ ಇಟ್ಬಿಟ್ಟು ಬಂದುಬಿಟ್ಟವ್ರೆ, ಮರ್ತ್ಬಿಟ್ಟು. 8 ಗಂಟೆ 8:15 ಆದರೂ ನೆನಪಿಲ್ಲ. ನಾನು ಶಾಪಿಂದ ಬರೋದು ಲೇಟ್ ಆಯಿತು. ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಾಮೇಲೆ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡು ಸುಮ್ಮನಿದ್ದೆ. ಆಮೇಲೆ ಹಂಗಂದರು. ಸರಿ ಅಂದ್ಬಿಟ್ಟು ನಾನು ಅದಕ್ಕೆ ಎಲ್ಲ ಫುಲ್ಲು ಅಂದರೆ ಪುದೀನ, ಕೊತ್ತಂಬರಿ, ಕಡಲೆ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ಸ್ವಲ್ಪ ದೋಸೆ ಎಲ್ಲ ಇಡ್ಲಿಗೆ ಏನಕ್ಕಾರು ನೆನೆ ಹಾಕ್ಬಿಡೋಣ ಇರು ಅಂತ ಹೇಳ್ಬಿಟ್ಟು ಅದನ್ನು ನೆನೆ ಹಾಕ್ತೆ. ಈ ಅವರೆಕಾಳು ಫ್ರಿಡ್ಜಲ್ಲಿ ಹಂಗೆ ಇಟ್ಬಿಟ್ಟಿದ್ದೀನಿ, ಅದೆಲ್ಲ ಒಂಥರ ಒಣಗೋದಂಗೆ ಆಗ್ಬಿಟ್ಟಿತ್ತು. ಫ್ರಿಡ್ಜಲ್ಲಿ ಇಟ್ಟೇನೆ ಒಣ ಅವರೆಕಾಳು ಆಗ್ಬಿಟ್ಟಿತ್ತು. ಇರತ್ಲಾಗ ಅದನ್ನ ಒಂಚೂರು ನೆನೆ ಹಾಕ್ಬಿಡೋಣ ಅಂತ 2 ದಿನ ಆಯಿತು ನೆನೆ ಹಾಕಿ. ಅದನ್ನು ಇಷ್ಟು ಸೆಕೆ ಆಗ್ತಲ್ಲ, ಆ ಲೆವೆಲಿಗೆ ಡ್ರೈ ಆಗಿಬಿಟ್ಟೈತೆ ಫ್ರೆಂಡ್ಸ್ ಅದು. ಸೊ ಆದರೂ ಕಷ್ಟಪಟ್ಕೊಂಡು ಒಂದು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡು, ಯಾವ ಥರ ಒಂದಿನ ಉಪ್ಪಿಟ್ಟು ಮಾಡ್ಬೋದು ಬಿಡು, ಇಲ್ಲಾಂದರೆ ಯಾವುದಾದ್ರು ಗ್ರೇವಿ ಮಾಡ್ಬೋದು, ಎಗ್ ಗ್ರೇವಿ ಮಾಡ್ಬೋದು ಬಿಡು ಅಂತ ಅಂದ್ಕೊಂಡು ಒಂದಷ್ಟು ಅವರೆಕಾಳನ್ನ ಎಲ್ಲದನ್ನು ಇಟ್ಕಸಿ ಇಟ್ಟೆ. ಇವಾಗಂತೂ ಹಸಿ ಅವರೆಕಾಯಿಯೂ ಸಿಗ್ತಾಯಿಲ್ಲ, ಇಷ್ಟು ದಿನ ಹೆಂಗೋ ಸಿಗ್ತಾಯಿತ್ತು ಅಟ್ಲೀಸ್ಟು. ಇವಾಗ ಹಸಿ ಅವರೆಕಾಯಿ ಸ್ಟಾಪ್ ಆಗಿಬಿಟ್ಟಿದೆ ಫುಲ್ಲು. ಇರೋ ಅಷ್ಟು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಂಡಿರೋ ಹಸಿ ಅವರೆಕಾಳು ಎಲ್ಲ ಖಾಲಿ ಆಯಿತು ಅಂತಂದರೆ, ನೀನು ಅವರೆಕಾಳೇ ಇಲ್ಲ ಮನೆಯಲ್ಲಿ. ಹಸಿ ಅವರೆಕಾಳು, ಒಣ ಅವರೆಕಾಳು ಒಂದು ಸ್ವಲ್ಪ ನಮ್ಮಮ್ಮ ಪಾರ್ವತಮ್ಮ ಕೊಟ್ಟು ಕಳ್ಸೋರೆ, ಅದೊಂದು ಸ್ವಲ್ಪ ಐತೆ. ಇನ್ನು ಇವಾಗ ಬಿಸಿ ಸೋಮ್ಗೆ ಕೇಳಿದೆ, ಮುದ್ದೆ ಮಾಡ್ಕೋತೀನಿ ನಾನು ಮಟನ್ ಸಾಂಬಾರು ಜೊತೆಗೆ, ನಿಂಗೆ ಏನಾದರೂ ಬೇಕಾ ಅಂತ ಕೇಳಿದೆ. ಬೇಕು ತರಕಾರಿ ಜೊತೆಗೆ ನಾನು ತಿಂತೀನಿ ಕೊಡು ಅಂತ ಹೇಳಿದ್ರು. ಅವರು ಮೊಟ್ಟೆ ಎಲ್ಲ ಏನು ತಿನ್ನೋ ಥರ ಇರಲಿಲ್ಲ. ಇದು ಏನು ಮಂಗಳವಾರ ಮಟನ್ ತಂದಿದ್ದವರು ಇದನ್ನು. ಸೊ ಆದ್ದರಿಂದ ಸರಿ ಅಂತ ಹೇಳ್ಬಿಟ್ಟು ಮುದ್ದೆ ಮಾತ್ರ ಅವ್ರಿಗೊಂದು ಮುದ್ದೆ, ರಕ್ಷಿತ್ ಮುದ್ದೆ. ಮಟನ್ ಸಾರು ಅಂದರೆ ಆರಾಮಾಗಿ ಹೋಗ್ಬಿಡುತ್ತೆ, ತರಕಾರಿ ಸಾರು ಅಂದರೆ ಹೋಗಲ್ಲ ಅಂತ ಹೇಳಿದ್ನಲ್ಲ ನಿಮಗೆ. ಮಟನ್ ಸಾರು ಅಂದರೆ ರುಸ್ತುಮ್ ಥರ ಒಂದು ಮುದ್ದೆ ಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಸ್ವಲ್ಪ ಮತ್ತು ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಒಂದು 3 ಜನಕ್ಕೂ ಒಂದು ಮುದ್ದೆ ಮಾಡಿದೆ. ಅದು ಖುಷಿಮಾನು ಮುದ್ದೆ ಕೆಲವೊಂದು ಟೈಮ್ ತಿಂತಾಳೆ ಇಂಟ್ರೆಸ್ಟ್ ಇಟ್ಟು. ಮತ್ತು ಇದು ನಾನು ಖಾರ ಮಾಡಿರಲಿಲ್ಲ, ಕಲರ್ ಮಾತ್ರ ಈ ಥರ ಕಾಣಿಸ್ತಾ ಇದೆ ಅಷ್ಟೇ, ಗ್ರೀನ್ ಕಾಣಿಸ್ತಾ ಇತ್ತು ವೀಡಿಯೋದಲ್ಲಿ, ಹಿಂಗೆ ಕಾಣಿಸ್ತಾ ಇದೆ. ಸೊ ಪುದೀನ ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಾನು ಈ ಥರ ಹುರಿದ್ಬಿಟ್ಟು ಮಾಡಲ್ಲ, ಹಸಿ ಮಸಾಲೆನೇ ಹಾಕ್ಬಿಟ್ಟೆ ಮಾಡೋದು. ಆಲೇ ನನ್ನ ಮಗಳಿಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಅಮ್ಮ ಚೀಚಿ ಮಾಡ್ತಾಯಿದ್ಯಾ ಅಮ್ಮ, ಅವಳಿಗೆ ತಿಂದೆ ಹೋದ್ರೂ ಮೂಸ್ ನೋಡ್ತೀನಿ ಅನ್ನೋ ಇದು. ಕಬಾಬ್ ಒಂದೇ ಅವಳು ಜಾಸ್ತಿ ತಿನ್ನೋದು, ಈ ಮಟನ್ ಏನು ಅಷ್ಟು ಲೈಕ್ ಮಾಡಲ್ಲ. ಇಲ್ಲ ಕೈಮಾ ವಡೆ ಮಾಡಿಕೊಟ್ರೆ ತಿಂತಾಳೆ. ಅದನ್ನು ಬಿಸಿ ಇತ್ತಲ್ಲ, ಅದಕ್ಕೆ ಸೋಮಿಗೆ ಊಟ ಕೊಡೋಣ ಅಂತ ಹೋದೆ. ಬರೋಷ್ಟರಲ್ಲಿ ಉಫ್ ಅಂತ ನಿಂತಿದ್ಲು. ಆಮೇಲೆ ನಡಿಯಮ್ಮ ನಿನಗೂ ತಿನ್ನಿಸ್ತೀನಿ ಕೂರಿಸ್ಕೊಂಡು ಅಂತ ಹೋದೆ. ಸೊ ನಾನು ಸಂಜೆ ಬಂದು ಲೇಟ್ ಆಗಿಬಿಟ್ಟಿತ್ತು, 4-5 ಗಂಟೆ ಆಗಿತ್ತು ಊಟ ಮಾಡಿದ್ದು. ಅದಕ್ಕೆ ನನಗೆ ಹೊಟ್ಟೆ ಹಸಿವೇ ಇರಲಿಲ್ಲ. ಅಯ್ಯೋ ಹೊಟ್ಟೆ ಹಸಿವಿಲ್ಲ, ಊಟ ಮಾಡೋ ಥರನಿಲ್ಲ, ಏನಪ್ಪ ಮಾಡೋಣ ಅಂತ. ಅದಕ್ಕೆ ಸೋಮ ಹೇಳ್ತಿದ್ರು, ಇವತ್ತು ಮಂಗಳವಾರ ಸಂಜೆ ಅಲ್ಲ, ನಿಮಗೆಲ್ಲ ತಂಗ್ಳೆ ಸಾರಲ್ವ ತಿನ್ನೋದಿಷ್ಟ, ನಾಳೆ ಇಟ್ಕೊಂಡು ಬುಧವಾರ ಫುಲ್ ಇಟ್ಕೊಂಡು ಜಡಾಯಿಸ್ರಿ ಅಮ್ಮ ಮಗ ಇಬ್ರು ಅಂತ ಹೇಳ್ತಾಯಿದ್ರು. ಅದಕ್ಕೆ ಒಂದು ಮುದ್ದೆನೇ ಖುಷಿ ತಿನ್ನಷ್ಟು ತಿಂದ್ಬಿಟ್ಟು, ಇನ್ನು ಮಿಕ್ಕಿದ್ದು ನಾನು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಅಷ್ಟಕ್ಕೆ ಸಾಕಪ್ಪ, ಅನ್ನ ಎಲ್ಲ ಹಾಕ್ಕೊಳ್ಳೋದು ಬೇಡ ಅಂತೆಲ್ಲ ಅಂದ್ಕೊಂಡು ಅಷ್ಟು ಮಾತ್ರ ಇದು ಮಾಡಿಕೊಂಡೆ. ಮತ್ತು ಇವಾಗ ಫ್ಯಾನ್ ಇಲ್ದಲೇ ಊಟ ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅಪ್ಪ ಬೇವ್ರು ಹೋಗ್ತಾರೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದೇ ಒಂದು ಸುಸ್ತಾದಂಗೆ ಆಗ್ತಾ ಇರುತ್ತೆ ಈ ಟೈಮ್ನಲ್ಲಿ, ಸೆಕೆ. ಇನ್ನು ಫ್ಯಾನ್ ಇಲ್ದಂಗೆ ಊಟ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇನ್ನು ಪರಿನೂ ವೆಯ್ಟ್ ಮಾಡ್ತಾಯಿದ್ಲು, ಮಟನ್ ಅಲ್ವಾ ಘಮ ಅಂತೈತೆ, ವೆಯ್ಟ್ ಮಾಡ್ತಾಯಿದ್ಲು ನನಗೂ ಕೊಡ್ತಾರೆ ಇವರು ಅಂತ ಹೇಳಿ. ಆದರೆ ಖಾರದ ಐಟಮ್ ಏನೂ ಕೊಡೋ ಥರ ಇಲ್ಲ. ಆದರೆ ಏನು ಮಾಡಿದವಳು ಹಠ ಮಾಡ್ತಾಳೆ ತುಂಬ. ಸುಮ್ಮನೆ ಲೈಟಾಗಿ ಒಂಚೂರು ಮಾತ್ರ ಕೊಡ್ತೀವಿ ಅಷ್ಟೇ. ಇನ್ನು ತರಕಾರಿ ಸಾಂಬಾರು ಆದಮೇಲೆ ಹೆಂಗಿತ್ತು ಅಂತ ನಾನು ತೋರಿಸಿರಲಿಲ್ಲ ಬೆಳಗ್ಗೆ ಎಲ್ಲ. ನೋಡಿ ಈ ಥರ ಸಾಂಬಾರು ಎಷ್ಟು ಚೆನ್ನಾಗಿ ಬರ್ತಿತ್ತು. ನನಗೆ ಮಟನ್ ಸಾರು ಮಾಡಿದಾಗ ಈ ಥರ ತರಕಾರಿ ಸಾರು ತಿನ್ನಬೇಕು ಅಂತ ಆಸೆ ಆಗುತ್ತೆ. ತರಕಾರಿ ಸಾರು ಮಾಡುವಾಗ ಬೇರೆ ಯಾರ ಮನೆಯಿಂದನಾದ್ರು ಮಟನ್ನು ಚಿಕನ್ನು ಮಾಡ್ತಿರೋ ಸ್ಮೆಲ್ ಬಂತು ಅಂತಾರೆ, ಮಟನ್ ಚಿಕನ್ ಸಾಂಬಾರು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೋಡಿ ಹಿಂಗೆ. ಆಮೇಲೆ ಒಂದು ಸ್ವಲ್ಪ ಕಡಲೆಕಾಳು, ಬಟಾಣಿ ಕಾಳು ಮತ್ತು ಅವರೆಕಾಳನ್ನು ಕೂಡ ನೆನೆ ಹಾಕಿದ್ದೆ. ಸೊ ಸಾಂಬಾರು ಮಾಡೋಣ ಬಿಡು ಅಂತ ಹೇಳಿ ಅವೆಲ್ಲ ಹೊರಗಡೆ ಇಟ್ಬಿಟ್ಟಿದ್ದೆ, ಎಲ್ಲ ಹುಳ ಆಗೋ ಥರ ಇತ್ತು. ಅದಕ್ಕೆ ಎಲ್ಲ ನೆನೆ ಹಾಕಿದ್ದೆ. ಇನ್ನು ಅವತ್ತಿಗೆ ಊಟ ಮಾಡಿಬಿಟ್ಟು ಸುಮ್ಮನೆ ಆ ಫಿಲಮ್ ಇತ್ತಲ್ಲ ಒಂದು, ಅದು ಕಂಟಿನ್ಯೂ ಮಾಡಿಕೊಂಡು ಊಟ ಮಾಡ್ತಾ ಅದನ್ನು ಟೈಮ್ ಸ್ಪೆಂಡ್ ಮಾಡಿದೆ ಒಂದು ಸ್ವಲ್ಪ.
ಇನ್ನು ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದೋಸೆ ಹಾಕ್ತಾಯಿದ್ದೀನಿ. ಏನು ಕೇಳ್ರಿ, ನನಗೆ ರಕ್ಷಿತ್ಗೆ ಖುಷಿಮಾಗೆ ಮಟನ್ ಸಾಂಬಾರು ಜೊತೆಗೆ ದೋಸೆ ಆಗುತ್ತೆ. ಸೋಮ್ಗೆ ಗಟ್ಟಿ ಸಾಂಬಾರು ಇತ್ತಲ್ಲ, ತರಕಾರಿ ಸಾಂಬಾರು, ಅವ್ರಿಗೆ ಇದಕ್ಕಾಗುತ್ತೆ. ಆ್ಯಂಡ್ ಊಟಕ್ಕೆ ಕಟ್ಟೋಕ್ಕೂ ಕೂಡ ಅವ್ರಿಗೆ ರೈಸ್ ಸಾಂಬಾರು ಕಟ್ಬಿಟ್ರೆ ಊಟಕ್ಕೆ ಬೇಜಾನಾಗೋಯ್ತು ಅವ್ರಿಗೆ. ನಂಗೆ ಸಾಕು ನಿಕ್ಕಿತ ಅಂದರೆ, ಯಾಕಂದರೆ ನೆನ್ನೆ ಎಲ್ಲ ಅವ್ರೇನು ಅಷ್ಟಾಗಿ ಊಟ ಲಂಚ್ ಬಾಕ್ಸ್ ಏನು ತೊಗೊಂಡೋಗಿರ್ಲಿಲ್ಲ, ಸಾಂಬಾರು ಬೇರೆ ಜಾಸ್ತಿ ಇತ್ತಲ್ಲ. ಸೊ ಇಷ್ಟೇ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಇಲ್ಲಾಂದರೆ ಈ ಟೈಮ್ನಲ್ಲಿ ಜಾಸ್ತಿ ಕರ್ಡ್ ರೈಸ್ ಕಟ್ಟು ಅಂತ ಕೇಳ್ತಾರೆ. ಇದ್ರೆ ಕಟ್ಬಿಡು ಕರ್ಡ್ ರೈಸು, ನನಗೆ ದಾಹ ಆಗುತ್ತೆ ಜಾಸ್ತಿ ಇವೆಲ್ಲ ತಿಂದರೆ, ಚಪಾತಿ ಎಲ್ಲ ತಿಂದರೆ ಅಂತ ಹೇಳ್ತಾಯಿದ್ರು. ಇನ್ನು ಖುಷಿಮಾ ಆಟ ಆಡ್ತಾಯಿದ್ಲು ಎದ್ಬಿಟ್ಟು ಅವ್ಳ ಪಾಡಿಗಳು. ಇವಾಗ ಪರವಾಗಿಲ್ಲ ಕಣೆ ಖುಷಿ, ಎದ್ದೇಳು ಲೇಟಾಗಿ ಅಂತಂದರೆ ಒಂದೊಂದು ಸರಿ 8 ಗಂಟೆಗೆ ಎದ್ದು ಕೂತಿರ್ತದೆ. ಏನೂ ಮಾಡೋಕ್ಕಾಗೋದಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎದ್ದಾಳ್ರಿ ಅಂತಂದರೆ ಎದ್ದಾಳೋದೇ ಇಲ್ಲ. ಈ ಟೈಮ್ನಲ್ಲಿ ಎದ್ದು ಕೂತ್ಕೋತಾರೆ. ಸೊ ಹಿಂಗೆ ಇನ್ನು ಸೋಮ್ ಕೂಡ ವೆಯ್ಟ್ ಮಾಡ್ತವ್ರೆ ತಿಂಡಿ ಕೊಡ್ತೀನಿ ಅಂತ ಹೇಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಅಲ್ಲ, 2 ಡೇಸ್ 3 ಡೇಸ್ ವ್ಲಾಗ್ ಅಂತ ಅನಿಸುತ್ತೆ. ಸೊ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಪ್ಲೀಸ್ ಏನಂತಂದರೆ, ಏನಾದ್ರು ನಾವು ಯಾವ ವಿಚಾರದ ಬಗ್ಗೆ ಹೇಳ್ಕೊತಾ ಇಲ್ಲ ಅಂತಂದರೆ ತುಂಬ ಅದ್ರ ಬಗ್ಗೆ ಕೆತ್ಕಿ ಕೇಳಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತಲ್ಲ ಫ್ರೆಂಡ್ಸ್, ನಿಮ್ಗಳಿಗೆ ಆದ್ರೂ ಕೂಡ ನಿಮ್ಗೆ ಇಷ್ಟ ಇಲ್ಲದೇ ಇರೋ ವಿಚಾರ ನಿಮ್ಮ ಫ್ಯಾಮಿಲಿನಲ್ಲಿ ಏನೋ ನಡೀತಾ ಇದೆ ಅಂದರೆ, ಗೊತ್ತಿಲ್ಲದೇ ಇರೋ ಈ ವಿಚಾರ ನಿಮ್ಗೆ ಕೇಳಿದ್ರೆ ಬೇಜಾರಾಗುತ್ತೆ ಅಲ್ವಾ. ಸೊ ನಿಮ್ಗೆ ಇಷ್ಟ ಇಲ್ಲದೇ ಇರೋ ವಿಚಾರ, ಅದಕ್ಕೋಸ್ಕರ. ಓಕೆ, ಸೊ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು.